ಬಿಜೆಪಿ ನಾಯಕರ ಮೇಲೆ ಸಂಘ ಪರಿವಾರದವರು ಗರಂ ಆಗಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ ಮೇಲೆ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ರು. ಈ ಹಿಂದೆ ಇದೇ ಆರೋಪ ಯಡಿಯೂರಪ್ಪನವರ ಕಾಲದಲ್ಲಿ ಏನಾದರೂ ಆಗಿದ್ದಿದ್ರೆ ಯಡಿಯೂರಪ್ಪನವರು ತಕ್ಕ ಉತ್ತರ ಕೊಟ್ಟಿದ್ರು. ಆದ್ರೆ ಈಗಿರುವಂತಹ ವಿಪಕ್ಷ ನಾಯಕ ಅಶೋಕ್ ಆಗಿರ್ಬೋದು, ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಿರ್ಬೋದು, ಏನೂ ಮಾತಾಡ್ತಿಲ್ಲ ಅನ್ನೋ ಆಕ್ರೋಶವನ್ನ ಆರ್ಎಸ್ಎಸ್ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯ ಅವರ ಆರೋಪಕ್ಕೆ ಟಕ್ಕರ್ ಕೊಡುವಲ್ಲಿ ಬಿಜೆಪಿಗರು ವಿಫಲರಾಗಿದ್ದಾರೆ. ಕೇವಲ ಇಬ್ಬರು ನಾಯಕರು ಮಾತ್ರವಲ್ಲ, ಬೇರೆ ನಾಯಕರು ಕೂಡ ಇಲ್ಲಿ ಫೇಲ್ಯೂರ್ ಆಗಿರೋದನ್ನ ಗಮನಿಸಬಹುದು. ಕಾನೂನು ಸುವ್ಯವಸ್ಥೆ ಹಾಳು ಆಗೋದಕ್ಕೆ ಆರ್ಎಸ್ಎಸ್ ಕಾರಣ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ರು. ನೇರವಾಗಿ ಸಂಘ ಪರಿವಾರದ ಬಗ್ಗೆ ಸಿಎಂ ಆರೋಪ ಮಾಡಿದ್ರು. ಕೌಂಟರ್ ಕೊಡುವಲ್ಲಿ ಬಿಜೆಪಿ ನಾಯಕರು ಫೇಲ್ ಆಗಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಆರ್ಎಸ್ಎಸ್ನವರು ಸಹಜವಾಗಿ ಇದು ಬೇಸರ. ಯಾಕಂದ್ರೆ ಹಿಂದಿರುವಂತಹ ನಾಯಕರು ಆರ್ಎಸ್ಎಸ್ ಬಗ್ಗೆ, ಸಂಘ ಪರಿವಾರದ ಬಗ್ಗೆ ಎಂತಹ ಸ್ಟೇಟ್ಮೆಂಟ್ ಕೊಟ್ಟರೂ ಸರಿನೇ, ಆ ಸ್ಟೇಟ್ಮೆಂಟ್ ಅನ್ನ ವಾಪಸ್ ಪಡೆದುಕೊಳ್ಳೋವರೆಗೂ ಕೂಡ ಹೋರಾಟವನ್ನ ಮಾಡ್ತಿದ್ರು. ಅದನ್ನ ತುಂಬಾನೇ ಖಂಡಿಸ್ತಾ ಇದ್ರು. ಕಾಂಗ್ರೆಸ್ನವರು ಎಂತಹ ಆರೋಪ ಮಾಡಿದ್ರು, ಜೆಡಿಎಸ್ನವರು ಆರೋಪ ಮಾಡಿದ್ರು ಕೂಡ ಅದನ್ನ ಖಂಡಿಸ್ತಿದ್ರು, ಪ್ರೊಟೆಸ್ಟ್ ಮಾಡ್ತಿದ್ರು, ಅದಕ್ಕೋಸ್ಕರ ಆಕ್ರೋಶ ವ್ಯಕ್ತಪಡಿಸ್ತಿದ್ರು. ಆದ್ರೆ ಈಗಿರುವಂತ ಲೀಡರ್ಸ್ಗೆ ಏನಾಗಿದೆ ಅಂತ ಲೈವ್ ಡೀಟೇಲ್ಸ್, ಮತ್ತಷ್ಟು ಮಾಹಿತಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಆಕ್ಚುಲಿ ಆರ್ಎಸ್ಎಸ್ ಸಂಘ ಪರಿವಾರದವರು ಬಿಜೆಪಿ ನಾಯಕರ ಮೇಲೆ ಮುನಿಸಿಕೊಳ್ಳೋದಕ್ಕೆ ಕಾರಣನೂ ಇದೆ. ಈ ಹಿಂದೆ ಬಿಜೆಪಿಯ ಲೀಡರ್ಸ್ ಇದ್ದಂತಹ ಸಂದರ್ಭದಲ್ಲಿ, ಅದು ಯಡಿಯೂರಪ್ಪ ಆಗಿರ್ಬೋದು ಅಥವಾ ಬೇರೆ ಬೇರೆ ಲೀಡರ್ಸ್ ಆಗಿರ್ಬೋದು, ಕಾಂಗ್ರೆಸ್ನವರ ಈ ಆರೋಪವನ್ನ ಸಾರಾಸಗಟ ತಳ್ಳ ಹಾಕ್ತಿದ್ರು, ಅದನ್ನ ವಿರೋಧಿಸ್ತಿದ್ರು. ಆದ್ರೆ ಇವಾಗ್ನವ್ರಿಗೆ ಏನಾಗಿದೆ ಹಾಗಾದ್ರೆ? ಯಾಕೆ ಮಾಡ್ಲಿಲ್ಲ ಆ ಕೆಲಸನ? ಸ್ವಲ್ಪ ಖಂಡಿತ ರಾಜ್ಯ ರಾಜಕಾರಣದಲ್ಲಿ ನೋಡಿದಾಗ ನಾವು ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು ಹಾಗೂ ಕಾಂಗ್ರೆಸ್ ಇರ್ಬೋದು, ಎಲ್ಲೋ ಒಂದ್ ಕಡೆ ಹೊಂದಾಣಿಕೆಯ ರಾಜಕೀಯವೇ ಹೆಚ್ಚಾಗಿ ಚರ್ಚೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಇಡೀ ಸರ್ಕಾರದ ಸಚಿವರು ಕೂಡ ಕಾನೂನು ವ್ಯವಸ್ಥೆ ಅಂದ್ರೆ ರಾಜ್ಯವಂತಹ ಕಾನೂನು ವ್ಯವಸ್ಥೆಗೆ ಹಾಳಾಗ್ಲಿಕ್ಕೆ ನೇರವಾಗಿ ಸಂಘ ಪರಿವಾರವೇ ಕಾರಣ ಅಂತ ದಿಟ್ಟವಾಗಿ ಹೇಳಿದ್ರು. ಆದ್ರೆ ಈ ಹೇಳಿಕೆಗೆ ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ರೆ ವಿನಃ ಅದನ್ನ ತಳ್ಳಿ ಹಾಕುವಂತ ಪ್ರಯತ್ನ ಕೂಡ ಯಾವುದೇ ರಾಜ್ಯ ಬಿಜೆಪಿ ನಾಯಕರು ಕೂಡ ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆ ಅವರ ವೈಫಲ್ಯಗಳು ಕೂಡ ಎದ್ದು ಕಾಣ್ತಾ ಇತ್ತು. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿದ್ರೂ ಕೂಡ ವಿಪಕ್ಷ ನಾಯಕ ಆರೋಶಕ್ ಇರ್ಬೋದು, ಸಂಘ ಪರಿವಾರದ ನಾಯಕರು ಅನೇಕರಿದ್ದಾರೆ. ಅರವಿಂದ್ ಬೆಲ್ಲದ್ ಇರ್ಬೋದು, ಸುನಿಲ್ ಕುಮಾರ್ ಇರ್ಬೋದು, ಭರತ್ ಅವರು ಕೂಡ ಸ್ವತಃ ಅದೇ ಇದ್ದರೂ ಕೂಡ ಸರ್ಕಾರದ ಟೀಕೆಗೆ ತಿರುಗೇಟು ಕೊಡುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಸೂಚನೆಯನ್ನ ಈಗಾಗಲೇ ಸಂಘ ಪರಿವಾರ ಯಡಿಯೂರಪ್ಪರಂತಹ ನಾಯಕರು ಸದನದಲ್ಲೇ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಈ ಹಿಂದೆ ಅವರು ಸರಿಯಾಗಿ ಕೌಂಟರ್ ಕೊಡ್ತಾ ಇದ್ರು. ಕಾಂಗ್ರೆಸ್ನವರಾಗಿರ್ಬಹುದು, ಜೆಡಿಎಸ್ನವರಾಗಿರ್ಬಹುದು, ಏನೇ ಸ್ಟೇಟ್ಮೆಂಟ್ ಅನ್ನ ಆರ್ಎಸ್ಎಸ್ ನ ವಿರುದ್ಧ ಕೊಟ್ಟರು ಅಥವಾ ಆರ್ಎಸ್ಎಸ್ ನಾಯಕರ ವಿರೋಧ ವ್ಯಕ್ತಪಡಿಸಿದ್ರು, ದೊಡ್ಡ ಹೋರಾಟಗಳೇ ಅಲ್ಲಿ ಆಗ ಹೋಗ್ತಾ ಇದ್ವು. ಆದ್ರೆ ಈಗಿನವರಿಗೆ ಏನಾಗಿದೆ ಹಾಗಾದ್ರೆ? ಹೊಂದಾಣಿಕೆ ರಾಜಕಾರಣದಲ್ಲಿ ಇಷ್ಟೊಂದು ಇವರು ಇನ್ವಾಲ್ವ್ ಆಗ್ಬಿಟ್ಟಿದ್ದಾರಾ? ಸಂಘ ಪರಿವಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದಾಗ, ದೊಡ್ಡ ಆರೋಪವನ್ನ ಮಾಡಿದಾಗ, ಕಾನೂನು ಸುವ್ಯವಸ್ಥೆ ಹದಗೆಡೋದಕ್ಕೆ, ಹಾಳಾಗೋದಕ್ಕೆ ಆರ್ಎಸ್ಎಸ್ ಕಾರಣ ಅನ್ನುವಂತಹ ದೊಡ್ಡ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಯಾಕೆ ಇವರು ಆರ್ಎಸ್ಎಸ್ ಪರವಾಗಿ ನಿಲ್ತಿಲ್ಲ ಅನ್ನೋ ಪ್ರಶ್ನೆ, ಆಕ್ರೋಶ ಆರ್ಎಸ್ಎಸ್ ನಾಯಕರದ್ದಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.